ನಮಸ್ಕಾರ. ಸಿಂಹ ರಾಶಿಯ ಆರ್ಥಿಕ ಬಂಧುಗಳೇ, ನಿಮ್ಮೆಲ್ಲರಿಗೂ ಈ ದಿವ್ಯವಾದ ವಿಡಿಯೋಗೆ ಹೃದಯಪೂರ್ವಕ ಸ್ವಾಗತಗಳು. ಇಂದು ನಾನು ನಿಮ್ಮ ಮುಂದೆ ಹೇಳಲಿರುವ ವಿಷಯ ಸಾಮಾನ್ಯ ಜ್ಯೋತಿಷವಲ್ಲ. ಇದು ನಿಮ್ಮ ಜೀವನದ ಮುಂದಿನ ಕೆಲವು ದಿನಗಳನ್ನು ನಿರ್ಧರಿಸುವ ಅತ್ಯಂತ ಮುಖ್ಯವಾದ ದಿವ್ಯ ಭವಿಷ್ಯವಾಗಿರುತ್ತದೆ. ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನಿಲ್ಲಿಸಬೇಡಿ, ಯಾಕೆಂದರೆ ಕೊನೆಯವರೆಗೂ ನೋಡಿದರೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಅನೇಕ ವಿಚಿತ್ರ ಘಟನೆಗಳಿಗೆ ನಿಮಗೆ ಉತ್ತರವು ಸಿಗಲಿದೆ. ಸಿಂಹ ರಾಶಿಯವರೇ, ಕೆಲವು ಕೆಲಸಗಳು ಅಥವಾ ಕೆಲವು ತಿಂಗಳುಗಳಿಂದ ನಿಮ್ಮ ನೀವು ಒಂದು ವಿಚಿತ್ರ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದೀರಿ. ನೀವು ತುಂಬಾನೇ ಕಷ್ಟಪಟ್ಟು ದುಡಿಯುತ್ತಿದ್ದೀರಿ, ಆದರೆ ಫಲ ಮಾತ್ರ ನಿಮ್ಮ ಕೈಗೆ ಬರುತ್ತಿಲ್ಲ. ನೀವು ಎಲ್ಲರಿಗಾಗಿ ಓಡುತ್ತಿದ್ದೀರಿ, ಆದರೆ ನಿಮಗಾಗಿ ಒಂದು ಒಳ್ಳೆಯ ಮಾತು ಕೂಡ ಹೇಳುವವರಿಲ್ಲ. ನಿಮಗೆ ರಾತ್ರಿ ಮಲಗುವಾಗ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಬರುತ್ತದೆ: ನಾನು ಯಾರಿಗೆ ಏನು ತಪ್ಪು ಮಾಡಿದ್ದೇನೆ? ನನ್ನ ಜೀವನದಲ್ಲಿ ಇಷ್ಟು ಅಡೆತಡೆಗಳು ಯಾಕೆ? ಸಿಂಹರಾಶಿಯವರೇ, ಈಗ ಈ ಬ್ರಹ್ಮಾಂಡವು ನಿಮಗೆ ಇದೇ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತಿದೆ. ಜ್ಯೋತಿಷ್ಯದ ಪ್ರಕಾರ ನಿಮ್ಮ ರಾಶಿಯ ಮೇಲಿದ್ದಂಥ ಕೆಲವು ನಕಾರಾತ್ಮಕ ಪ್ರಭಾವಗಳು ಈಗ ನಿಧಾನವಾಗಿ ದೂರವಾಗುತ್ತಿದೆ. ಆದರೆ ನಿಮ್ಮ ಜೀವನದಲ್ಲಿ 3 ದೊಡ್ಡ ಬದಲಾವಣೆಗಳು ಬರಲಿದೆ. ಮೊದಲನೆಯ ಬದಲಾವಣೆ ಹಣಕಾಸು. ಇಷ್ಟು ದಿನ ನಿಮ್ಮ ಕೈಗೆ ಬಂದ ಹಣ ನೀರಿನಂತೆ ಖರ್ಚಾಗುತ್ತಿತ್ತು. ಎಷ್ಟೇ ದುಡಿದರೂ ಹಣ ಉಳಿಯುತ್ತಿರಲಿಲ್ಲ. ಆದರೆ ಈಗ ಗ್ರಹಗಳ ಸ್ಥಿತಿ ಬದಲಾಗುತ್ತಿರುವುದರಿಂದ ನಿರೀಕ್ಷಿತ ಆದಾಯದ ವೇಗಗಳು ನಿಮಗೆ ಕಂಡು ಬರುತ್ತವೆ. ಹಳೆಯದಾಗಿ ನಿಂತ ಕೆಲಸಗಳು ಈಗ ಆರಂಭವಾಗುತ್ತವೆ. ಇನ್ನು ನಿಂತಿರುವ ಹಣ ಮರಳಿ ಬರುವ ಸಾಧ್ಯತೆಗಳು ಕೂಡ ಇವೆ. ಹೊಸ ಉದ್ಯೋಗ, ಬಡ್ತಿ ಅಥವಾ ಹೆಚ್ಚುವರಿ ಆದಾಯದ ದಾರಿ ಕೂಡ ತೆಗೆದುಕೊಳ್ಳುತ್ತವೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ: ಯಾರನ್ನು ಕೂಡ ಕಣ್ಣು ಮುಚ್ಚಿ ನಂಬಬೇಡಿ. ಹಣದ ವಿಚಾರದಲ್ಲಿ ಯಾವುದೇ ದಾಖಲೆ ಇಲ್ಲದೆ ಯಾರಿಗೂ ಸಾಲ ನೀಡಬೇಡಿ, ಯಾಕೆಂದರೆ ನಿಮ್ಮ ಒಳ್ಳೆಯತನವನ್ನು ಕೆಲವರು ಬಳಸಿಕೊಳ್ಳುವ ಯೋಗ ಕೂಡ ಕಾಣಿಸುತ್ತಲಿದೆ. ಇನ್ನು ಎರಡನೇ ಬದಲಾವಣೆ ಕುಟುಂಬ. ಸಿಂಹ ರಾಶಿಯವರು ಹೊರಗೆ ತುಂಬಾ ಗಟ್ಟಿಯಾಗಿರುವಂತೆ ಕಾಣುತ್ತಾರೆ, ಆದರೆ ಅವರ ಹೃದಯ ತುಂಬಾ ಮೃದುವಾಗಿರುತ್ತದೆ. ಕುಟುಂಬಕ್ಕಾಗಿ ತಮ್ಮ ಸಂತೋಷವನ್ನು ಕೂಡ ತ್ಯಾಗ ಮಾಡುತ್ತಾರೆ. ಆದರೆ ಇತ್ತೀಚೆಗೆ ಕುಟುಂಬದಲ್ಲಿ ಅನೇಕ ಜಗಳಗಳು, ತಪ್ಪು ಅರ್ಥೈಸಿಕೊಳ್ಳುವುದು, ಮಾತಿನ ನೋವುಗಳು ಹೆಚ್ಚಾಗಿದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತಿದೆ. ಆದರೆ ಚಿಂತಿಸಬೇಡಿ, ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಒಂದು ದೊಡ್ಡ ಸಮಸ್ಯೆ ಪರಿಹಾರವಾಗುವಂತೆ ಕಾಣಿಸುತ್ತಿದೆ. ದೂರವಾದವರು ಮತ್ತೆ ಹತ್ತಿರ ಕೂಡ ಬರುತ್ತಾರೆ. ಇನ್ನು ನಿಂತಿರುವ ಶುಭ ಕಾರ್ಯಗಳು ಕೂಡ ಮುಂದೆ ಸಾಗುತ್ತವೆ. ಮನೆಯಲ್ಲಿ ಮತ್ತೆ ನಗು ಕೇಳಿಸಿಕೊಳ್ಳುವ ಸಮಯ ಹತ್ತಿರದಲ್ಲಿದೆ. ಇನ್ನು ಮೂರನೇ ಬದಲಾವಣೆ ನಿಮ್ಮ ಅದೃಷ್ಟ. ಸಿಂಹ ರಾಶಿಯವರೇ, ನೀವು ಹುಟ್ಟಿನಿಂದಲೇ ನಾಯಕತ್ವದ ಗುಣವನ್ನು ಹೊಂದಿರುತ್ತೀರಿ. ನೀವು ಎಲ್ಲೇ ಹೋದರೂ ಜನರು ನಿಮ್ಮನ್ನು ಗಮನಿಸುತ್ತಾರೆ. ಆದರೆ ನಿಮ್ಮ ಬೆಳವಣಿಗೆಯನ್ನು ಸಹಿಸಲಾಗದ ಕೆಲವು ಜನ ನಿಮ್ಮ ಸುತ್ತಲೇ ಇರುತ್ತಾರೆ. ಆದರೆ ಅವರು ನಿಮ್ಮ ಮುಂದೆ ನಗುತ್ತಾರೆ, ಆದರೆ ಹಿಂದೆ ನಿಮ್ಮ ಬಗ್ಗೆ ಮಾತನಾಡುತ್ತಾರೆ. ನಿಮ್ಮ ಯಶಸ್ಸನ್ನು ನೋಡಿ ಒಳಗೆ ಅಸೂಯೆ ಕೂಡ ಪಡುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಇಂತಹ ನಕಾರಾತ್ಮಕ ಜನಗಳಿಂದ ದೂರ ಇರುವ ಸಮಯ ಈಗ ನಿಮಗೆ ಬಂದಿದೆ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಅದೃಷ್ಟದ ಬದಲಾವಣೆ ತರುವ ಮುನ್ನ ಬ್ರಹ್ಮಾಂಡವು ನಿಮ್ಮನ್ನು ಎಚ್ಚರಿಸುತ್ತಿದೆ. ಒಂದು ವಿಚಾರವನ್ನು ಕೂಡ ನೀವು ಗಮನಿಸಬೇಕಾಗುತ್ತದೆ. ಇತ್ತೀಚೆಗೆ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಒಂದು ವಿಚಾರ ಬರುತ್ತಿದೆಯಾ? ಹಳೆಯ ಜನರಿಂದ ದೂರ ಹೋಗಬೇಕು ಎನಿಸಿದೆಯಾ? ಹೊಸ ಜೀವನ ಆರಂಭಿಸಬೇಕು ಎನಿಸುತ್ತಿದೆಯಾ? ಆಗ ಅದು ನಿಮ್ಮ ಕಲ್ಪನೆವೇ ಅಲ್ಲ, ಅದು ದೈವಿಕ ಸೂಚನೆಯಾಗಿದೆ. ಭಗವಂತನು ನಿಮ್ಮನ್ನು ಹೊಸ ಅಧ್ಯಾಯದ ಕಡೆಗೆ ಕರೆದುಕೊಂಡೋಗುತ್ತಿದ್ದಾನೆ. ಸಿಂಹ ರಾಶಿಯವರೇ, ನಿಮ್ಮ ಅಂತರ್ರಾಶಿಯನ್ನು ಭಗವಂತನು ನೋಡಿದ್ದಾನೆ. ನಿಮ್ಮ ತ್ಯಾಗವನ್ನು ಕೂಡ ಭಗವಂತನು ನೋಡಿದ್ದಾನೆ. ನೀವು ಮೌನವಾಗಿ ಅನುಭವಿಸಿದ ನೋವನ್ನು ಸಮಯ ದಾಖಲಿಸಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬೆಳಕು ಮೂಡಲು ಆರಂಭವಾಗುತ್ತದೆ. ಆದರೆ ಒಂದು ಷರತ್ತು ಇದೆ: ಆದ್ದರಿಂದ ಇಂದಿನ ನೋವುಗಳನ್ನು ಹಿಡಿದುಕೊಂಡು ಕೂತುಕೊಳ್ಳಬೇಡಿ.
ನಿಮ್ಮನ್ನು ಮೋಸ ಮಾಡಿದವರ ಬಗ್ಗೆ ಯೋಚಿಸುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಗುರಿಯ ಕಡೆ ಗಮನವನ್ನು ಕೊಡಿ. ನಿಮ್ಮ ಯಶಸ್ಸು ನಿಮ್ಮ ಶತ್ರುಗಳಿಗೆ ದೊಡ್ಡ ಉತ್ತರಗಳಾಗಲಿದೆ. ಈ ಸಮಯದಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದು ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿರಿ. ಒಂದು ದೀಪವನ್ನು ಕೂಡ ಹಚ್ಚಿ, ನನ್ನ ಜೀವನದಲ್ಲಿ ಬಂದಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಲಿ ಎಂದು ಪ್ರಾರ್ಥನಿಸಿ. ನಿಮ್ಮೊಳಗಿನ ವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಲು ಹೋಗಬೇಡಿ. ಯಾಕೆಂದರೆ ಸಿಂಹರಾಶಿಯವರ ಜೀವನದಲ್ಲಿ ಈಗ ಆರಂಭವಾಗುತ್ತಿರುವ ಹೊಸ ಅಧ್ಯಾಯವು ಮುಂದಿನ ಹಲವು ವರ್ಷಗಳ ದಿಕ್ಕನ್ನೇ ಬದಲಾಯಿಸುತ್ತದೆ. ನೀವು ಇಂದು ಅನುಭವಿಸುತ್ತಿರುವ ಕಷ್ಟಗಳು ಶಾಶ್ವತವಲ್ಲ. ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಸೂರ್ಯೋದಯವನ್ನು ತಡೆಯಲು ಸಾಧ್ಯವಿಲ್ಲ. ಹಾಗೆಯೇ ನಿಮ್ಮ ಭಾಗ್ಯೋದಯವನ್ನು ಯಾರಿಂದಲೂ ಕೂಡ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಸಮಯ ಈಗ ಬರುತ್ತಿದೆ. ನಿಮ್ಮ ಅದೃಷ್ಟ ಈಗ ಎಚ್ಚರಗೊಳ್ಳುತ್ತಿದೆ ಮತ್ತು ಭಗವಂತನು ನಿಮಗಾಗಿ ಅತ್ಯಂತ ವಿಶೇಷವಾದಂತಹ ಅನುಗ್ರಹವನ್ನು ಸಿದ್ಧಪಡಿಸುತ್ತಿದ್ದಾನೆ. ನಿಮಗೆ ನಿಮ್ಮ ಇಷ್ಟ ದೇವರ ಮೇಲೆ ನಂಬಿಕೆ ಇದ್ದರೆ ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ಈ ದಿವ್ಯ ಸಂದೇಶ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಅನ್ನು ಮಾಡಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಅನ್ನು ಕೂಡ ಒತ್ತಿಕೊಳ್ಳಿ. ಇದೇ ರೀತಿಯಾದಂಥ ರಾಶಿ ಭವಿಷ್ಯ ಅಥವಾ ಪರಿಹಾರಕಾರಿ ವಿಡಿಯೋಗೆ ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಎಂದಿಗೂ ಮರೆಯಬೇಡಿ. ಮತ್ತೆ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ಬರ್ತೇನೆ ಎಂದು ಹೇಳುತ್ತಾ ಧನ್ಯವಾದಗಳು.